ಎಂದು ಹೇಳಬೇಕು ಅಂದ್ರೆ ಅತಿ ಮುಖ್ಯವಾದಂತಹ ಅತಿ ಮುಖ್ಯವಾದಂತಹ ವೇದಾಂತದ ವಿಚಾರ ಸಚ್ಚಿದ ಆನಂದದಲ್ಲಿ ಸತ್ ಸ್ವರೂಪ ಮತ್ತು ಚಿತ್ ಸ್ವರೂಪ ಆನಂದವನ್ನ ನಾವು ಕಂಡುಹಿಡ್ಕೊಳ್ಳೋದು ಯಾವಾಗ ಅಂದ್ರೆ ಸತ್ ಚಿತ್ತನ್ನ ತಿಳ್ಕೊಂಡಾಗ. ಸೊ ಹಾಗಾಗಿ ಅಂಥ ಒಂದು ಅಗಾಧವಾದಂತಹ ವಿಚಾರಧಾರೆಯನ್ನ ತಿಳಿಸ್ಕೊಡುವಂತಹ ಗುರುವಿಗೆ ನಾವು ನಮಸ್ಕಾರವನ್ನು ತಿಳಿಸ್ತೀವಿ. ಇದರ ಬಗ್ಗೆ ಪ್ರಶ್ನೆಗಳೇನಿದ್ರು ಕೂಡ ಕೇಳಬಹುದು. ಡೀಟೇಲ್ಸ್, ಆಳವಾದ ಡೀಟೇಲ್ಸ್ ಬೇಕು ಅಂದ್ರೆ ನಾವು ಹಿಂದೆ ಮಾಡಿರುವಂತಹ ಕೋರ್ಸ್ಗಳಲ್ಲಿ ಹಲವಾರಿದೆ. ಮನೀಷಾ ಪಂಚಕದಲ್ಲಿ, ತತ್ವಬೋಧದಲ್ಲಿ, ವೇದಾಂತ ಪ್ರೈಮರ್ ನಲ್ಲಿ, ಇದರಲ್ಲೆಲ್ಲಾದ್ರೂ ಸ್ವಲ್ಪ ಮಟ್ಟಿಗೆ ಒಂದು ಸೆಷನ್ ಅನ್ನೇ ಪೂರ್ತಿ ತಗೊಂಡಿದೆ. ಇವತ್ತು ಅದರ ವಿಷಯವನ್ನ ಸ್ಥೂಲವಾಗಿ ಹೇಳಿ ಅರ್ಥ ಮಾಡಿಸಿ. ಏನಾದ್ರು ಪ್ರಶ್ನೆಗಳಿದೆ ಖಂಡಿತ ಕೇಳು. ಯೂಟ್ಯೂಬ್ ನಲ್ಲಿರೋರು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಇಲ್ಲಿರೋ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಹ್ಯಾಂಡ್ಸ್ ರೇಸ್ ಮಾಡಬಹುದು. ನಮ್ಮ ವಾಲಂಟಿಯರ್ಸ್ ಹೆಲ್ಪ್ ಇವತ್ತಿಂದಿರಬಹುದು, ನಿನ್ನೆ ಮೊನ್ನೆ ಯಾವ್ದಿದೆ ವಿಚಾರ ಪ್ರಶ್ನೆಯನ್ನ ಕೇಳು. ಯಾರಿಗಾರು ಪ್ರಶ್ನೆ ಇದೆಯಾ? ಹ್ಯಾಂಡ್ಸ್ ರೈಸ್ ಮಾಡೋದಕ್ಕೆ ಆಪ್ಷನ್ ಇದೆಯಾ? ಸ್ನೇಹಾಚಿ ಕೊಟ್ಟಿದ್ದೀರಾ? ಇದೆ ಸರ್. ದೇ ಹ್ಯಾವ್ ಅನ್ ಆಪ್ಷನ್ ಟು ರೈಸ್ ಹ್ಯಾಂಡ್. ಎಸ್, ಮಮತಾ ಅವರು ಹ್ಯಾಂಡ್ಸ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡ್ಕೋ ಅವಕಾಶ ಕೊಡಿ. ನಮಸ್ತೆ ಸರ್, ನಾನು ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ನೀವು 5 pillars ಆಫ್ ವೇದಾಂತ ಅಂತ ತಿಳಿಸುವಾಗ ಪ್ರಾಪ್ತಸ್ಯ ಪ್ರಾಪ್ತಿ ಅಪ್ರಾಪ್ತಸ್ಯ ಪ್ರಾಪ್ತಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ. ಮೋಕ್ಷ ಅನ್ನುವಂಥದ್ದು ಏನು? ಮೋಕ್ಷ ಅನ್ನುವಂಥದ್ದು ಪಡೆಯುವಂತಹದ್ದ, ತಿಳಿಯುವಂಥದ್ದ? ಪಡೆಯುವಂಥದ್ದಾದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ. ನನ್ನ ಹತ್ರ ದುಡ್ಡಿಲ್ಲ, ನಾನು ಪಡಿಬೇಕು. ನಾನು ಸ್ವಿಟ್ಜರ್ಲ್ಯಾಂಡ್ ಹೋಗಿಲ್ಲ, ಹೋಗಿ ನೋಡಿ ಪಡಿಬೇಕು ಅದರ ದರ್ಶನವನ್ನು. ಇದು ಅಪ್ರಾಪ್ತಸ್ಯ ಪ್ರಾಪ್ತಿ. ಅಂದ್ರೆ ನನ್ನ ಹತ್ರ ಏನು ಇಲ್ವೋ ಅದನ್ನ ಪಡೆಯೋದನ್ನ ಅಪ್ರಾಪ್ತಸ್ಯ ಪ್ರಾಪ್ತಿ ಅಂತ ಹೇಳ್ತೀವಿ. ಈ ಮೋಕ್ಷ ಅನ್ನುವಂಥದ್ದು ಅಪ್ರಾಪ್ತಸ್ಯ ಪ್ರಾಪ್ತಿನ, ಅಂದ್ರೆ ಎಲ್ಲೋ ಹೋಗಿ ಪಡೆಯುವಂಥದ್ದ ಅಂತಂದಾಗ ಶಾಸ್ತ್ರ ಹೇಳುವಂಥದ್ದು ಅಂಡ್ ಸತ್ಯ ನಿಮ್ಗೆ ಲಾಜಿಕಲ್ ಆಗು ಹೇಳಬಹುದಾಗಿದ್ದು ಪ್ರಾಪ್ತಸ್ಯ ಪ್ರಾಪ್ತಿ. ಅದಕ್ಕೆ ಉದಾಹರಣೆ ಕೊಡುವಂಥದ್ದು ಯಾವ್ದು ಅಂದ್ರೆ, ಜನರಲ್ ಆಗಿ ಈ ಕನ್ನಡಕ ಹಾಕೊಳ್ಳುವಂತ ವ್ಯಕ್ತಿಗಳು ಒಬ್ಬೊಬ್ರು ತಲೆಗೆ ಹಾಕೊಂಡಿರುವಂಥದ್ದು ಇರುತ್ತೆ. ತಲೆಗೆ ಹಾಕೊಂಡಿರೋದ್ರಿಂದ ಅವ್ರಿಗೆ ಕಾಣಿಸ್ತಾ ಇರಲ್ಲ, ಹುಡುಕ್ತಾ ಇದಾರೆ, ನ್ಯೂಸ್ ಪೇಪರ್ ಕೈಯಲ್ಲಿದೆ, ಹುಡುಕ್ತಾ ಇದಾರೆ, ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಓದ್ಬೇಕು ಆಸಕ್ತಿ ಇದೆ, ಕಾಣಿಸ್ತಾ ಇಲ್ಲ. ಹೆಂಡತಿಯನ್ನ ಕರೀತಾರೆ, ಎಲ್ಲಿಂತ ಕಾಣಿಸ್ತಾ ಇಲ್ಲ, ಎಲ್ಲಿಟ್ಟಿದ್ದೆ ನೀನು ನನ್ನ ಕನ್ನಡಕಗಳನ್ನ, ಯಾವಾಗ್ಲೂ ಹಿಂಗೆ ಮಾಡ್ತೀಯ, ಒಂದ್ ಕಡೆ ಇರೋದಿಲ್ಲ ಅಂತ. ಹೆಂಡತಿ ನೋಡ್ತಾರೆ, ತಲೆ ಮೇಲೆ ಇದನ್ನ ನೋಡ್ಬಿಟ್ಟು ನಕ್ಬಿಟ್ಟು, ನಿಮ್ದಿದೇ ಆಯ್ತು ಹೋಗಿ ಅಂದ್ಬಿಟ್ಟು ಅವ್ರು ಪಾಡೋರು ಕೆಲ್ಸಕ್ಕೆ. ಮಗ ನೋಡ್ತಾನೆ, ಮಗನ ನೀನಾರು ಹುಡುಕೊಡೋ, ಸ್ವಲ್ಪ ನಾವು ಮನೆಗೆ ಹೆಲ್ಪ್ ಮಾಡು, ತಂದೆ ತಾಯಿ ಹೆಲ್ಪ್ ಮಾಡು ಅಂತ. ಅವನಂತಾನೆ, ಆಯ್ತು ಅಪ್ಪ ಹೆಲ್ಪ್ ಮಾಡ್ತೀನಿ ಅಂತ. ಏನು ಅಂದ್ರೆ, ನಿಮಗೆ ಕನ್ನಡಕವನ್ನ ಕೊಡ್ತೀನಿ, ಕನ್ನಡಕ ಹುಡುಕೊಡ್ತೀನಿ. ಕನ್ನಡಕ ಹುಡುಕೊಟ್ರೆ ಏನ್ ಮಾಡ್ತೀರಾ? ನನಗೆ ಟ್ರೀಟ್ ಕೊಡಿಸ್ತೀರಾ? ನನಗೆ ಪಾಕೆಟ್ ಮನಿ ಕೊಡ್ತೀರಾ ಅಂತ. ಹೇಳು, ನನಗೆ ಇವಾಗ ಅರ್ಜೆಂಟ್ ಆಗಿದೆ, ಕೆಲಸ ಮಾಡೋದಕ್ಕಾಗ್ತಿಲ್ಲ, ಎಲ್ಲಿದೆ ಅಂತ. ಕೈ ಕೊಡಿಲಿ ಅಂತಂದ್ರೆ ಕೈ ತಗೊಂಡ್ಬಿಟ್ಟು ತಲೆ ಮೇಲೆ ತಗೊಳ್ಳಿ ನಿಮ್ಗೆ ಅಂತ. ಈಗ ಕನ್ನಡಕ ಕಳೆದು ಹೋಗಿತ್ತ? ಕನ್ನಡಕ ಹೊಸದಾಗಿ ಸಿಕ್ತಾ? ಕಳೆದು ಹೋಗಿದೆ ಅಂತ ಅಂದ್ಕೊಂಡಂತ, ತನ್ನ ಬಳಿಯೇ ಇದ್ದಂತಹ ಕನ್ನಡಕ ತನ್ನ ಹತ್ರನೇ ಇದೆ ಅಂತ ಗೊತ್ತಾಗಿತ್ತು ಪ್ರಾಪ್ತಸ್ಯ. ಹಾಗೆ ಈ ಬ್ರಹ್ಮತ್ವ ಅನ್ನುವಂಥದ್ದು, ನಾನು ಬ್ರಹ್ಮವೇ ಆಗಿದ್ದೀನಿ, ಅಹಂ ಬ್ರಹ್ಮಾಸ್ಮಿ, ಆಗ್ತೀನಿ ಅಂತ ಹೇಳ್ತಾ ಇಲ್ಲ, ಅಹಂ ಬ್ರಹ್ಮಂ ಭವಿಷ್ಯಸಿ ಅಂತ ಹೇಳಿಲ್ಲ, ಅಹಂ ಬ್ರಹ್ಮ ಅಸ್ಮಿ, ಆಗಿದ್ದೀನಿ, ಗೊತ್ತಿಲ್ಲ, ತಿಳ್ಕೊಳ್ಳುವಂಥದ್ದು. ಯಾವುದು ಇದ್ದೂ ಕೂಡ ತಿಳ್ಕೊಳ್ಳದಲ್ಲೇ ಇರ್ತಾರೋ, ತಿಳ್ಕೊಂಡಾಗ ಆಗೋದನ್ನ ಪ್ರಾಪ್ತಸ್ಯ ಪ್ರಾಪ್ತಿ. ನನ್ನ ಹತ್ರ ಇತ್ತು, ಗೊತ್ತಿರಲಿಲ್ಲ, ಈಗ ಪ್ರಾಪ್ತಿಯಾಯಿತು. ಮೋಕ್ಷವೂ ಕೂಡ ಹಾಗೆ. ಆ ಪರಿಪೂರ್ಣ ಆನಂದ ಅನ್ನುವಂಥದ್ದು, ಪರಿಪೂರ್ಣ ಶಾಂತಿ ಅನ್ನುವಂಥದ್ದು ಏನು, ಎಲ್ಲಿದೆ? ನನ್ನ ಸ್ವರೂಪವೇ ಆಗಿದೆ. ಗೊತ್ತಿಲ್ಲದೆ ಎಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ, ಅಲ್ಲಿ ಕನ್ನಡಕ ಹುಡುಕ್ತಾ ಹಿಂಗೋ, ನಾನು ವಸ್ತುವಿನಲ್ಲಿ, ವ್ಯಕ್ತಿಗಳಲ್ಲಿ, ಕೆಲಸದಲ್ಲಿ, ಅಧಿಕಾರದಲ್ಲಿ ಹುಡುಕ್ತಾ ಇದ್ದೀನಿ. ಯಾವಾಗ ಅಲ್ಲಿ ಮಗ ಬಂದ್ ಹೆಂಗೆ ಮಾಡಿದ್ನು, ಗುರು ಬಂದ್ಬಿಟ್ಟು ಅಲ್ಲೆಲ್ಲ ಹುಡುಕ್ಬೇಡ, ಅಲ್ಲೆಲ್ಲ ಹುಡುಕೋದಕ್ಕಿಂತ ನಿನ್ನಲ್ಲೇ ನೋಡು, ನಿನ್ನನ್ನೇ ನೋಡು ಹೇಳ್ತಾರೆ. ಹೌದು, ಕರೆಕ್ಟ್, ಸಿಕ್ತು ನನಗೆ ಅಂತ ಹೇಳ್ತಾವಲ್ಲ, ಹಂಗೆ ಸಿಕ್ತು ನನಗೆ ಮೋಕ್ಷ ಅನ್ನೋದು ತಿಳ್ಕೊಂಡೆ, ಅದು ಪ್ರಾಪ್ತಸ್ಯ ಮೋಕ್ಷ. ಸೇತುರಾಮನ್ ಅವರು ಹ್ಯಾಂಡ್ಸ್ ರೇಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡ್ಕೊಳ್ಳೋ ಅವಕಾಶ ಕೊಡಿ. ಜಿ ನಮಸ್ತೆ. ರೂಪಕ್ಕಿಂತ ಸ್ವರೂಪ ಮುಖ್ಯ ಅನ್ನೋ ರೀತಿಯಲ್ಲಿ ಇವತ್ತು ಗುರುಗಳದ ವಿಚಾರ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು ಜಿ. ಹಾಗೆ ನೀವು ಪ್ರಾರ್ಥನಾ ಶ್ಲೋಕವಾಗಿ ಹೇಳಿದಂತ ಸದಾಶಿವ ಸಮಾರಾಧ್ಯಾಂ ಶಂಕರಾಚಾರ್ಯ ಮಧ್ಯಮಾಂ ಅಂತ ಹೇಳ್ತಿರಲ್ಲ, ಅದ್ರ ಅರ್ಥ ಗೊತ್ತಾಗಿಲ್ಲ ಜಿ. ಅದು ಏನಾದ್ರು ಇವಾಗ ಇದಕ್ಕೆ ಸಂಬಂಧಪಟ್ಟಿದ್ರೆ ದಯವಿಟ್ಟು ತಿಳಿಸ್ಬಿಡಿ ಜಿ. ಈ ಗುರು ಪರಂಪರೆಗೆ ನಮಸ್ಕಾರ ಮಾಡುವಂತಹ ಶ್ಲೋಕ.
ನಾವು ನೀವೇ ಹೇಳಿದ ಹಾಗೆ ರೂಪಕ್ಕಿಂತ ಸ್ವರೂಪ ಮುಖ್ಯ, ವ್ಯಕ್ತಿಗಿಂತ ತತ್ವ ಮುಖ್ಯ. ಹಾಗಾಗಿ ಈ ತತ್ವವನ್ನ ಪ್ರಚಾರ ಮಾಡಿರುವಂತಹ ಈ ವೇದಾಂತ ತತ್ವವನ್ನ, ವೇದಾಂತದಲ್ಲಿರುವಂತಹ ಸತ್ಯವನ್ನ ಪ್ರಚಾರ ಮಾಡಿರುವಂತಹ ಗುರು ಪರಂಪರೆಗೆ ನಮಸ್ಕಾರ ಮಾಡ್ತಾರೆ. ಯಾರು ಶುರು ಮಾಡಿದ್ದು? ಪ್ರತಿಯೊಂದು ಜ್ಞಾನಕ್ಕೂ ಕೂಡ ಶುರು ಯಾರು ಅಂದ್ರೆ, ಆದಿಕರ್ತ ಯಾರು ಅಂದ್ರೆ ಭಗವಂತನೇ. ಹಾಗಾಗಿ ಸದಾಶಿವ ಸಮಾರಂಭಾಂ, ಆರಂಭ ಮಾಡಿದ್ರು. ಅಂತ ಹೇಳಿದಾಗ ಸಮ್ಯಕ್, ಚೆನ್ನಾಗಿ ಆರಂಭ ಮಾಡೋದು. ಚೆನ್ನಾಗಿ ಆರಂಭ ಮಾಡಿರೋದ್ರಿಂದ ಇನ್ನು ಮುಂದಕ್ಕೆ ಬಂದಿದೆ ಅಂತ. ಯಾರು ಈ ಒಂದು ವಿಚಾರವನ್ನ ಆರಂಭ ಮಾಡಿದ್ದು? ಸದಾಶಿವ ಈಶ್ವರ. ಇದರಲ್ಲೂ ಬರ್ತಾ ಇರುವಂತಹ ಗುರುಗೀತೆಯೂ ಹೌದು, ಅಥವಾ ನಿನ್ನೆ ಪ್ರಶ್ನೆ ಕೇಳಿದಂತಹ ದಕ್ಷಿಣಾಮೂರ್ತಿಯೂ ಕೂಡ ಹೌದು, ಆದಿಗುರುವಾಗಿ. ಸೊ ಹಾಗಾಗಿ ಈ ವೇದಾಂತ ತತ್ವದ ವಿಚಾರವನ್ನ ಪ್ರಪ್ರಥಮವಾಗಿ ಶುರು ಮಾಡಿದವರು ಸದಾಶಿವ, ದಕ್ಷಿಣಾಮೂರ್ತಿ, ಪರಮಾತ್ಮ. ಬೇಸಿಕಲಿ ಅಲ್ಲಿಂದ ಶುರು ಆಯ್ತು. ಬಿಟ್ಟು ಹೋಯ್ತಾ? ಇಲ್ಲ, ಸಮ್ಯಕ್ ಆರಂಭ ಆಗಿರೋದ್ರಿಂದ ಕಂಟಿನ್ಯೂ ಆಗಿ ಬಂತು. ವ್ಯಾಸರು ಬಂದ್ರು, ಮುಂದಕ್ಕೆ ಬಂದ್ರು, ಶುಕ ಬಂದ್ರು, ಎಲ್ಲ ಬಂದ್ರು. ಈಗ ನಮಗೆ ಸಿಕ್ಕಿರುವಂತಹ ಉಪನಿಷತ್ತುಗಳು ಮತ್ತು ಗೀತೆ ಇದೆಲ್ಲವನ್ನ, ಬ್ರಹ್ಮಸೂತ್ರವನ್ನ ನಮಗ ಅರ್ಥ ಆಗೋ ತರ ಬರ್ದಿದ್ಯಾರು? ಭಾಷ್ಯವನ್ನ. ಅದನ್ನ ಇಂಟರ್ಪ್ರಿಟೇಷನ್ ಹೀಗೆ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಶ್ಲೋಕವನ್ನ ಆಸ್ ಇಟ್ ಈಸ್ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ತಿದ್ರೆ ತಲೆ ಕೆಟ್ಟು ಹೋಗುತ್ತೆ. ಶಬ್ದಜಾಲಂ ಮಹಾರಣ್ಯಂ ಅನ್ನುವಂತ ರೀತಿಯಲ್ಲಿ ವಿ ವಿಲ್ ಬಿ ನೋವೇ. ಅದನ್ನ ಅರ್ಥ ಮಾಡಿಸಿದ್ಯಾರು? ಶಂಕರಾಚಾರ್ಯ. ಸೊ ಶಂಕರಾಚಾರ್ಯ ಮಧ್ಯಮ. ಈ ಟ್ರೆಡಿಷನ್ ಅಲ್ಲಿ ಎಲ್ಲೋ ಮಧ್ಯ ಅಂದ್ರೆ ಕರೆಕ್ಟ್ 50% ಅಂತಲ್ಲ, ಮಧ್ಯದಲ್ಲಿ, ಈ ಟ್ರೆಡಿಷನ್ ಅಲ್ಲಿ ಎಲ್ಲೋ ಕಡೆ ಮಧ್ಯದಲ್ಲಿ ಬರುವಂತಹ ಒಂದು ಮೇರು ವ್ಯಕ್ತಿತ್ವ ಯಾರು ಅಂದ್ರೆ ಶಂಕರಾಚಾರ್ಯ. ಸೊ ಶಂಕರಾಚಾರ್ಯ ಮಧ್ಯಮ ಆಯ್ತು. ಶಂಕರಾಚಾರ್ಯ ಮಾಡೋದು ನನಗೆ ಶಂಕರಾಚಾರ್ಯ ಹೇಳ್ಕೊಟ್ರ, ನಿಮಗೆ ಈಗ ಶಂಕರಾಚಾರ್ಯ ಹೇಳ್ಕೊಡ್ತೀರ? ಇಲ್ಲ. ಹಾಗಾದ್ರೆ ಏನು? ಅಸ್ಮದಾಚಾರ್ಯ ಪರ್ಯಂತ, ಸದಾಶಿವರಿಂದ ಸಮ್ಯಕ್ ಆರಂಭವಾದಂಥದ್ದು, ಶಂಕರಾಚಾರ್ಯರಿಂದ ಪ್ರಣಿಪಾತವಾಗಿ ಮುಂದಕ್ಕೆ ಪ್ರಾಪಗೇಟ್ ಆದಂಥದ್ದು, ಇವತ್ತಿನವರೆಗೂ ಕಂಟಿನ್ಯೂ ಆಗಿ ಬರ್ತಾ ಇದೆ. ನನಗೆ ನನ್ನ ಗುರುಗಳು, ನಿಮಗೆ ನಿಮ್ಮ ಗುರುಗಳು, ಆ ಗುರುಗಳಿಗೆ ಇನ್ನೊಬ್ರು ಗುರುಗಳು, ಅಸ್ಮದಾಚಾರ್ಯ ಪರ್ಯಂತ, ನನ್ನ ಗುರುವಿನವರೆಗೂ ಯಾರಿದಾರೋ ಅವರು, ಅಲ್ಲಿವರೆಗೂ ಇರುವಂತಹ ಗುರು ಪರಂಪರೆಗೆ ನಾನು ನಮಸ್ಕಾರ ಮಾಡಿ. ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ, ಆ ಗುರು ಪರಂಪರೆಗೆ ನಮಸ್ಕಾರ ಮಾಡಿ. ಇದು ದಕ್ಷಿಣಾಮೂರ್ತಿ ಅನ್ನುವಂಥ ದೃಷ್ಟಿಯಿಂದ ಬಂದು. ನಿನ್ನೆ ನಾನು ಅದೇ ಹೇಳಿದ ಹಾಗೆ, ನಿಮಗೆ ಶಿವ ಅಂತಂದಾಗ ಇಲ್ಲ ಸರ್ ಸ್ವಲ್ಪ ವಿಷ್ಣು ಬಗ್ಗೆ ನಂಗೆ ಆಸಕ್ತಿ ಇದೆ, ಇಟ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ಭಗವಂತ ಅನ್ನೋದಷ್ಟೇ. ನಾರಾಯಣಂ ಪದ್ಮಭುವಂ ವಸಿಷ್ಠಂ, ನಾರಾಯಣದಿಂದ ಶುರು ಆಯ್ತು. ನಾರಾಯಣ ಫಸ್ಟ್ ಯಾರಿಗೆ ಹೇಳ್ದ? ಪದ್ಮಭುವ, ಬ್ರಹ್ಮ, ಚತುರ್ಮುಖ ಬ್ರಹ್ಮನಿಗೆ ಹೇಳ್ದ. ಅವನು ತನ್ನ ಮಗನಾದಂತಹ ವಸಿಷ್ಠಂಗೆ ಹೇಳ್ದ. ಹಂಗಂಗ್ ಹೇಳ್ತಾ 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 ಶಂಕರಾಚಾರ್ಯರು ಬಂತು. ಶಂಕರಾಚಾರ್ಯರಿಂದ ಬರ್ತಾ 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 ಇವಾಗ ನಮ್ಮ ಆಚಾರ್ಯರಿಗೆ ಬಂತು. ಸೊ ಹಾಗಾಗಿ ಪರಮಾತ್ಮನಿಂದ ಶುರುವಾಗಿದ್ದಂಥದ್ದು, ಶಂಕರಾಚಾರ್ಯರಿಂದ ಇನ್ನೂ ನಮ್ಗೆ ಪ್ರಕಾಶಮಾನವಾದಂಥದ್ದು, ನನಗ್ ಪ್ರಕಾಶ ಮಾಡಿಸ್ತಾರೆ ನನ್ನ ಗುರುಗಳು. ಈ ಗುರು ಪರಂಪರೆಗೆ ನಮಸ್ಕಾರ. ಯಾವ್ದಾದ್ರು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಯಾವ್ದಾದ್ರು ಇದೆಯಾ? ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಇದೆ. ಅದರಲ್ಲಿ ಕೇಳಿದ್ದಾರೆ, ಹೌ ಡು ವಿ ರಿಲೇಟ್ ದ ವರ್ಡ್ ಜಂಗಮ ಟು ಜಂಗಮರು? ಜಂಗಮ ಅಲ್ಲ, ನಾನಾಗ್ಲೇ ಹೇಳಿದ ಹಾಗೆ ಜಂಗಮರು ಅನ್ನುವಂತಂದಾಗ ಅಲ್ಲಿ ಸನ್ಯಾಸಿಗಳು ಅಂತ, ಅವರು ಒಂದು ಸ್ಥಳದಲ್ಲಿ ಇರೋದಿಲ್ಲ. ನಾವು ಅದು ಜಂಗಮ ಅನ್ನುವಂಥದ್ದು ಏನಾದ್ರು ಪದದ ಅರ್ಥ ಅಂದ್ರೆ ಗಮ್ ಅನ್ನುವಂಥದ್ದು ಗಮಿಸುವಂಥದ್ದು. ಸೊ ಯಾವಾಗ್ಲೂ ಒಂದಲ್ಲ ಒಂದು ಮೂವ್ಮೆಂಟ್ ಅಲ್ಲಿ ಇರುತ್ತೆ ಜಂಗಮ. ಬಸವಣ್ಣನವರು ಸ್ಥಾಪಿಸಿದಂತಹ ಆ ಶೂನ್ಯ ಸಿಂಹಾಸನದಲ್ಲಿ ಬಂದಂತಹ ಶರಣರನ್ನ ಜಂಗಮರು ಅಂತ ಕರೆಯೋದು. ಯಾಕಂದ್ರೆ ಅವ್ರು ಒಂದ್ ಕಡೆ ಇರೋ ಹಾಗಿಲ್ಲ, ಓಡಾಡ್ತಾ ಇರಬೇಕು. ಅವ್ರು ಓಡಾಡ್ತಾ ಪ್ರಸಾರ ಮಾಡ್ಬೇಕು ಅಂತ ಜಂಗಮರು. ಸೊ ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲೂ ಕೂಡ ಪರಿವ್ರಾಜಕ ಸನ್ಯಾಸಿಗಳು ಅಂತ ಏನು ಹೇಳ್ತಾ ಇದ್ರು, ಅದನ್ನೇ ಜಂಗಮರು ಅಂತ ಪದ ಬಂತು. ಹೆಸರು ಬೇರೆ ಹೊತ್ತು ವಸ್ತುತಃ ಅದರ ಆಚರಣೆಯಲ್ಲಿ ಸೇಮ್. ಸೊ ಹಾಗಾಗಿ ಜಂಗಮರು ಅಂತಂದಾಗ ಒಂದು ಸ್ಥಳದಲ್ಲಿ ಇಲ್ಲದೆ ಬೇರೆ ಬೇರೆ ಕಡೆ ಹೋಗಿ ಹೇಳುವಂಥದ್ದು. ಇಲ್ಲಿ ಜಂಗಮ ಅಂತಂದಾಗ ಆ ಸನ್ಯಾಸಿಗಳು ಅಂತ ಹೇಳಿದೆ ಎಲ್ಲ ಚರವಸ್ತು, ಚರ ಜೀವಿಗಳು. ಬೇಸಿಕಲಿ ಅದು ಕ್ರಿಮಿ ಕೀಟ ಇರಬಹುದು, ಪ್ರಾಣಿ ಪಕ್ಷಿ ಇರಬಹುದು, ವ್ಯಕ್ತಿ ಇರಬಹುದು, ಎಲ್ಲರನ್ನು ಸೇರಿಸಿ ಚರ ಜಗತ್ತು, ಅದನ್ನ ಜಂಗಮ ಅಂತ. ಸರಸ್ವತಿನವರು ಹ್ಯಾಂಡ್ಸ್ ರೇಸ್ ಮಾಡಿದ್ದಾರೆ ಅನ್ಸುತ್ತೆ. ನಮಸ್ಕಾರ ಪ್ರಮೋದ್ಜಿ, ಗೋಪಾಲ್ ಕೃಷ್ಣ ಮಾತಾಡ್ತಾ ಇರೋದು. ತಾವು ಈಗ ಚರಾಚರಗಳ ಎಲ್ಲಾ ಕಡೆನಲ್ಲೂ ಇದೆ ಅಂತ ಹೇಳುವಾಗ ಡೆಡ್ ಬಾಡಿನಲ್ಲಿ ಇದೆ ಅಂತ ಅನ್ನೋ ತರ ತಾವು ಅದು ಹೇಳಿದ್ರಿ. ಸೊ ಇದನ್ನ ನಾನು ಎಲ್ಲೋ ಓದ್ತಾ ಇದ್ದಾಗ ಚರಾಚರ ಪ್ರಪಂಚ ಅನ್ನೋದೇ ಇಲ್ಲ, ಸಾವು ಅಂದ್ರೆ ಅಹಂ ವೃತ್ತಿಯ ಅಡಗುವಿಕೆ ಅಂತ ಎಲ್ಲ ನೋಡ್ದಂಗಿತ್ತು ನನಗೆ. ಸ್ವಲ್ಪ ಅದನ್ನ ಎಲಾಬರೇಟ್ ಮಾಡಿ ಹೇಳ್ತೀರಾ? ಇದು ತಾತ್ವಿಕವಾಗಿ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಹೂ ಅಂತ ಅನ್ಬಹುದು. ಆದ್ರೆ ನಾವು ವ್ಯಾವಹಾರಿಕವಾಗಿ ನೋಡಿದಾಗ ಇಲ್ಲಿ ತಾತ್ವಿಕವಾಗಿ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಹೇಳ್ಬೋದು. ಏನು ಅಂತಂದಾಗ ನೀವ್ ಹೇಳಿದ್ರಿ ಸಾವು ಅಂತಂದ್ರೆ ಏನು ಅಂದ್ರೆ ಅಹಂ ವೃತ್ತಿಯ ಒಂದು ಅಡಗುವಿಕೆ ಅಂತ. ನೀವು ನಿದ್ದೆ ಮಾಡಿದಾಗ ಅಹಂ ವೃತ್ತಿ ಅಡಗುವಿಕೆ ಆಗಲ್ವೋ? ಕೋಮಾದಲ್ಲಿದ್ದಾಗ ಅಹಂ ವೃತ್ತಿ ಇರುತ್ತೋ? ಖಂಡಿತ ಇಲ್ಲ. ಸೊ ಕೋಮಾದಲ್ಲಿದ್ದಾಗಿರ್ಬಹುದು, ನಿದ್ದೆಯಲ್ಲಿರ್ಬಹುದು, ಅಥವಾ ಯೋಗದಲ್ಲಿ ಹೇಳುವಂತಹ ಸಮಾಧಿಯಲ್ಲಿರ್ಬಹುದು, ಅಲ್ಲಿ ಎಲ್ಲೂ ಕೂಡ ಈ ಅಹಂ ವೃತ್ತಿ ಇರೋದಿಲ್ಲ. ಹಾಗಾದ್ರೆ ಅದನ್ನ ನಾವು ಸಾವು ಅಂತ ಹೇಳ್ತಾ ಇದೀವಿ ಅಂದ್ರೆ ಅಲ್ಲ. ಸೊ ಇಲ್ಲಿ ಸಾಧನಾ ಕ್ಷೇತ್ರದಲ್ಲಿ ಹೋದಾಗ ನಾವು ತಿಳ್ಕೊಬೇಕಾದ್ರೆ ತಾತ್ವಿಕವಾಗಿ
ಪ್ರತಿದಿನ ನಾವು ಸಾಯ್ತಾ ಇದೀವಿ, ಪ್ರತಿದಿನ ಹುಟ್ಟತಾ ಇದೀವಿ ಅನ್ನುವಂತಹ ತಾತ್ವಿಕ ದೃಷ್ಟಿಯಿಂದ ನಾವು ಜೀವನದಲ್ಲಿ ಉತ್ಸಾಹ ಇರಬೇಕು, ಇವತ್ತೇ ನಾನು ಸಾಧನೆಯನ್ನ ಮಾಡ್ಕೋಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ರೀತಿಯಲ್ಲಿ ಹೇಳ್ಬಹುದು. ಆದ್ರೆ ಇಲ್ಲಿ ಡೆಡ್ ಬಾಡಿಯಲ್ಲೂ ಇದೆ ಅಂತ ಹೇಳೋದು ಅಂತಂದ್ರೆ ಅಹಂ ವೃತ್ತಿ ಅನ್ನೋದಕ್ಕೆ ಇದಂ ವೃತ್ತಿಯೂ ಇಲ್ಲ. ಡೆಡ್ ಬಾಡಿಲಿ ಮನಸ್ಸೇ ಇಲ್ಲ, ಇನ್ನು ಅಹಂ ಮೇಲೆ ಬಂತು, ಇದಂ ಮೇಲೆ ಬಂತು, ಆಸೆಯೂ ಇಲ್ಲ, ಏನೂ ಇಲ್ಲ. ಸೂಕ್ಷ್ಮ ಶರೀರ. ಸಾವು ಅಂದ್ರೆ ಏನು ಅಂದ್ರೆ ಒಂದು ಡೆಡ್ ಬಾಡಿ ಅಂದ್ರೆ ಏನರ್ಥ? ಒಬ್ಬ ವ್ಯಕ್ತಿ, ಈಗ ನಾನು ಅಂತ ಅಂದ್ಕೊಳ್ಳೋಣ, ಅಥವಾ ಯಾವುದೋ ಒಂದು ವ್ಯಕ್ತಿ ಅಂತ ಅಂದ್ಕೊಳ್ಳೋಣ. ಆ ವ್ಯಕ್ತಿಯಲ್ಲಿ ಸ್ಥೂಲ ಶರೀರ ಇದೆ, ಕಾಣಿಸುವಂತದ್ದು. ಸೂಕ್ಷ್ಮ ಶರೀರ ಇದೆ, ಅಂದ್ರೆ ಮನಸ್ಸು, ಇಂದ್ರಿಯ, ಬುದ್ಧಿ, ಪಂಚಪ್ರಾಣಗಳು, ಇದೆಲ್ಲವೂ ಕೂಡ ಕಾರಣ ಶರೀರ, ಇದಕ್ಕೆ ಕಾರಣವಾಗಿರುವಂತದ್ದು. ಸಾವು ಅಂದಾಗ ಏನಾಗುತ್ತೆ? ದೇಹ ಇದು ಇಲ್ಲೇ ಉಳಿಯುತ್ತೆ. ಅದನ್ನ 2-3 ದಿನದಲ್ಲಿ ವಾಸನೆ ಬರುತ್ತೆ ಅಂತ ಹೇಳಿ ಸುಟ್ಟಾಕ್ತಾರೆ, ಇಲ್ಲ ಕೂತಾಕ್ತಾರೆ. ಸೊ ದೇಹ ಅಲ್ಲೇ ಬಿದ್ದಿದೆ. ಹಾಗಾದ್ರೆ ಹೋಗಿದ್ದೇನು? ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಹೋಯ್ತು, ಕರ್ಮವನ್ನ ಅನುಸರಿಸಿ ಹೋಯ್ತು. ಸೊ ಹಾಗಾಗಿ ಇಲ್ಲಿಗ ಚೈತನ್ಯ ಇಲ್ಲ ಅಂತಲ್ಲ. ಹೇಗೆ ಲೈಟ್ ಎಲ್ಲ ಕಡೆ ಇದೆಯೋ, ಚೈತನ್ಯ, ಆತ್ಮ ಚೈತನ್ಯ ಎಲ್ಲ ಕಡೆ ಇದೆ. ಸೂಕ್ಷ್ಮ ಶರೀರ ಇಲ್ಲದ ಕಾರಣ ಅಲ್ಲಿ ಹೊಳಿತಾ ಇದೆ. ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಸೂರ್ಯ ಇದ್ದಾನೆ, ಬೆಳಗಿನ ಹೊತ್ತು ಅಥವಾ ಮಟ್ಟ ಮಧ್ಯಾಹ್ನ ಅನ್ಕೊಳ್ಳಿ, ಪ್ರಕಾಶಮಾನವಾದಂತ ಸೂರ್ಯ ಇದ್ದಾನೆ. ಅವನ ಬೆಳಕು ಎಲ್ಲಾ ಕಡೆ ಬರ್ತಾ ಇದೆ. ಅವನ ಪ್ರತಿಬಿಂಬ ಎಲ್ಲಿದೆ? ನೀವು ಮಿರರ್ ಇಟ್ಟರೆ ಬರುತ್ತೆ, ಅಥವಾ ನೀವು ನೀರು, ಇಂಥ ಯಾವುದೇ ಆಗಲಿ ರಿಫ್ಲೆಕ್ಟಿಂಗ್ ಮೀಡಿಯಂ ಇದ್ದಾಗ, ಬೇಸಿಕಲಿ ಪ್ರತಿಬಿಂಬ ಮಾಡುವಂತಹ ಮೀಡಿಯಂ ಇದ್ದಾಗ ನಿಮ್ಗೆ ಅದರೊಳಗೆ ಒಂದು ಸಣ್ಣ ಸೂರ್ಯ ಕಾಣಿಸ್ತಾರೆ. ಇಲ್ಲ ಅಂದ್ರೆ ಸಣ್ಣ ಸೂರ್ಯ ಕಾಣಲ್ಲ. ಅದ ಸಣ್ಣ ಸೂರ್ಯ ಕಾಣ್ತಾ ಇರೋದು ಅಂದ್ರೆ ಅರ್ಥ ಏನು? ಸೂರ್ಯನೇ ಪ್ರತಿಬಿಂಬ ಆಗ್ತಾ ಇದ್ದಾನೆ. ಹಾಗಾದ್ರೆ ಕಲ್ಲು ಮೇಲೆ ಸೂರ್ಯನ ಪ್ರತಿಬಿಂಬ ಆಗ್ತಾ ಇಲ್ವಾ? ಸೂರ್ಯನ ಪ್ರಕಾಶ ಆಗ್ತಾ ಇದೆ, ಪ್ರತಿಬಿಂಬ ತೋರ್ತಾ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಪ್ರತಿಬಿಂಬ ಬರೋದಕ್ಕೆ ರಿಫ್ಲೆಕ್ಟಿಂಗ್ ಮೀಡಿಯಂ ಇಲ್ಲ. ದ ಪ್ರಾಬ್ಲಮ್ ಇಸ್ ನಾಟ್ ದಟ್ ದೇರ್ ಇಸ್ ನೋ ಸನ್ಲೈಟ್, ದ ಪ್ರಾಬ್ಲಮ್ ಇಸ್ ದೇರ್ ಇಸ್ ನೋ ರಿಫ್ಲೆಕ್ಟಿಂಗ್ ಮೀಡಿಯಂ. ಹಾಗೆ ಈ ಸತ್ತ ಹೆಣದಲ್ಲಿ ಅಥವಾ ಡೆಡ್ ಬಾಡಿಯಲ್ಲಿ ಅಂತಂದಾಗ ಆ ಚೈತನ್ಯ ನನ್ನ ಹತ್ರ ಎಷ್ಟು ಸಮವಾಗಿದೆಯೋ ಅಷ್ಟೇ ಸಮವಾಗಿದೆ. ವ್ಯಕ್ತ ಆಗೋದಕ್ಕೆ ಅಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲಿ ಯಾಕೆಂದ್ರೆ ಅಲ್ಲಿ ಸೂಕ್ಷ್ಮ ಶರೀರ ಇದೆ. ಆ ಸೂಕ್ಷ್ಮ ಶರೀರ ಇದ್ದು ಕಾರಣ ಶರೀರ ಇದ್ರೆ ಅದನ್ನೇ ನಾವು ಜೀವ ಅಂತ ಹೇಳ್ತೀವಿ. ಆ ಸೂಕ್ಷ್ಮ ಶರೀರ ಹೋದ್ರೆ ಅದನ್ನ ನಿರ್ಜೀವವಾದಂತಹ ಹೆಣ ಅಂತ, ಶವ ಅಂತ ಹೇಳಿ. ಸೊ ಹಾಗಾಗಿ ಆ ರೀತಿಯಲ್ಲಿ ಸತ್ಯವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು. ನೀವು ಹೇಳಿದಂತದ್ದು ಪ್ರತಿನಿತ್ಯ ಅಡಗುವಂಥದ್ದು, ಅಹಂ ವೃತ್ತಿ, ಅಡಗುವಿಕೆ, ಲಯ, ಅದು ನಿಜವಾಗದು, ಸಾಯೋದು, ಪ್ರಳಯ, ತಾತ್ವಿಕವಾಗಿ ಸಿಂಬಾಲಿಕ್ ಆಗಿ ತಗೊಳ್ಬಹುದು. ಅದು ಸತ್ಯವಾಗಿ ಈ ರೀತಿ.